ಮೇಡಮ್ ಅಂಗಡಿಯ ಮಾಲೀಕರಿಗೆ ಸಿಗುವ ಕಮಿಷನ್ ಅನ್ನು ಕಮ್ಮಿ ಮಾಡುವುದಾಗಿ ಸರ್ಕಾರ ಇಂದು ಘೋಷಣೆ ಮಾಡಿತ್ತು. ಇದರ ಬಗ್ಗೆ ಮಾತಾಡಲು ಇವತ್ತು ನಮ್ಮೊಂದಿಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತಿನ ಬೆಳವಣಿಗೆ ನೀವು ಗಮನಿಸಿದ್ರಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ದಿನಸಿ ಪದಾರ್ಥಗಳನ್ನ ಉಚಿತವಾಗಿ ಅಂಗಡಿ ಮೂಲಕ ಮಾರಾಟ ಮಾಡಿದ್ರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿಯ ಮಾಲೀಕರಿಗೆ ಸಿಗುವ ಕಮಿಷನ್ ಅನ್ನು ಕಮ್ಮಿ ಮಾಡುವುದಾಗಿ ಸರ್ಕಾರ ಇಂದು ಘೋಷಣೆ ಮಾಡಿತ್ತು. ಇದರ ಬಗ್ಗೆ ಮಾತಾಡಲು ಇವತ್ತು ನಮ್ಮೊಂದಿಗೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಸಂಘದ ಅಧ್ಯಕ್ಷರಾದ ಕೃಷ್ಣಪ್ಪನವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇವತ್ತಿನ ಬೆಳವಣಿಗೆ ನೀವು ಗಮನಿಸಿದ್ರಿ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ದಿನಸಿ ಪದಾರ್ಥಗಳನ್ನು ಏನು ಪಾವಗಡದಲ್ಲಿ ಬಹಳ ಪ್ರೋತ್ಸಾಹದಿಂದ ಉತ್ಸಾಹದಿಂದ ತಾವು ವೀಕ್ಷಣೆ ಮಾಡಿ ನಮಗೆಲ್ಲ ಆಶೀರ್ವಾದ ಮಾಡಿ ಬಂದಿದ್ದೀರಾ. ಭಾಳ ಖುಷಿ ಆಯಿತು. ರಾಗಿಣಿಯವರು ಪಾವಗಡದಲ್ಲಿ ಹೀಗೆ ಭಾಳ ದೊಡ್ಡ ಎಲ್ಲ ಮಾಲೀಕರೇ ಬಂದು ನೋಡ್ತಾ ಇದ್ದಾರೆ ಅಂತೇಳಿ ಅಂತ ಅವರು ಪ್ರೀತಿಯಿಂದ ತಮ್ಮನ್ನು ನೋಡೋಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಯಾಕಂದರೆ ಪ್ರತಿ ತಾಲೂಕು ಹೋಗೋದು ಭಾಳ ಕಷ್ಟ, ಅದನ್ನು ಕೂಡ ಪಾವಗಡಕ್ಕೆ ನಾನು ಬಂದೇ ಬರ್ತೀನಿ ಅಂತೇಳಿ ರಾಗಿ ನಿಮ್ಮನ್ನೆಲ್ಲ ನೋಡಲಿಕ್ಕೆ ಒಂದೇ ಬರ್ತೀನಿ ಅಂತೇಳಿ ಕೃಷ್ಣಪ್ಪನವರು ಹೇಳಿದಾಗ ಪ್ರೀತಿಯಿಂದ ಬಂದಿದ್ದಾರೆ. ಅವ್ರ ಮೇಲೆ ಕೂಡ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. ಯಾಕಂದರೆ ರಾಗಿಣಿಯವರು ಭಾಳ ಒಂದು ಅದ್ಭುತವಾಗಿ ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ತುಂಬ ಅದ್ಭುತವಾದ ಮನೋಜ್ಞವಾದ ಅಭಿನಯ ಈ ಚಿತ್ರಕ್ಕೆ ನೀಡಿದ್ದಾರೆ. ಅವರಿಗೆ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ದೊರಕಲಿ, ತಮ್ಮೆಲ್ಲರ ಆಶೀರ್ವಾದ ನಾವೆಲ್ಲರೂ ಮಾಧ್ಯಮ ಮುಖಾಂತರ. ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಿದಾಗ, ಒಂದು ಬೇರೆ ರೀತಿಯಾದ ಕತೆ ಮಾಡಿದಾಗ ಈ ಥರ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂದರೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಮಗೆ ಆ್ಯಕ್ಚುಲ್ ಆಗಿ ಅಫ್ಕೋರ್ಸ್ ಎಲ್ಲರಿಂದ ತುಂಬ ಒಳ್ಳೆ ರೀತಿಯಾದ ಪ್ರೀತಿ ಸಿಗ್ತಾ ಇದೆ. ಬಟ್ ನಿಮ್ಮೆಲ್ಲ ಹೆಣ್ಮಕ್ಳಿಂದ ಎಷ್ಟು ಪ್ರೀತಿ ಸಿಗುತ್ತೆ ಅಂತ ನಿಜವಾಗ್ಲೂ ನನಗಂತೂ ಫಸ್ಟ್ ಖುಷಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಹೆಣ್ಮಕ್ಳು ಮುಂದೆ ಬಂದು ಏನಾದರೂ ಅಪ್ರಿಷಿಯೇಟ್ ಮಾಡಿದ್ರೆ ಅದನ್ನು ಎಲ್ಲರೂ ಇನ್ನೂ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟು ಒಳ್ಳೆ ಸ್ವೀಟಾಗಿ ರೆಡಿ ಆಗಿಬಿಟ್ಟು ಬಂದು ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ನೋಡಿದ್ದೀರ ಅಂದರೆ ಎಲ್ಲರೂ ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ವಂದನೆಗಳು. ಆಮೇಲೆ ನನ್ನ ಪ್ರೀತಿಯ ಪಾವಗಡ ಜನಕ್ಕೆ, ಎಲ್ಲ ಹೆಣ್ಮಕ್ಳಿಗೆ ಎಲ್ಲರೂ ನನ್ನ ಪ್ರೀತಿಯ ನಮಸ್ಕಾರಗಳು. ತುಂಬ ಹೆಮ್ಮೆ ಅನಿಸುತ್ತೆ. ಒಂದು ಬೇರೆ ರೀತಿಯಾದ ಸಿನಿಮಾ ಮಾಡಿದಾಗ, ಒಂದು ಬೇರೆ ರೀತಿಯಾದ ಕತೆ ಮಾಡಿದಾಗ ಈ ಥರ ಒಂದು ಪ್ರೋತ್ಸಾಹ ಸಿಗುತ್ತೆ ಅಂದರೆ ತುಂಬಾ ಖುಷಿ ಇದೆ ನನಗೆ. ಆ್ಯಂಡ್ ನಮಗೆ ಆ್ಯಕ್ಚುಲ್ ಆಗಿ ಅಫ್ಕೋರ್ಸ್ ಎಲ್ಲರಿಂದ ತುಂಬ ಒಳ್ಳೆ ರೀತಿಯಾದ ಪ್ರೀತಿ ಸಿಗ್ತಾ ಇದೆ. ಬಟ್ ನಿಮ್ಮೆಲ್ಲ ಹೆಣ್ಮಕ್ಳಿಂದ ಇಷ್ಟು ಪ್ರೀತಿ ಸಿಗುತ್ತೆ ಅಂತ ನಿಜವಾಗ್ಲೂ ನನಗಂತೂ ಫಸ್ಟ್ ಖುಷಿ. ಯಾಕಂದರೆ ನಮ್ಮ ಸಮಾಜದಲ್ಲಿ ಪ್ರಾಮಾಣಿಕವಾಗಿ ಹೆಣ್ಮಕ್ಳು ಮುಂದೆ ಬಂದು ಏನಾದರೂ ಅಪ್ರಿಷಿಯೇಟ್ ಮಾಡಿದ್ರೆ, ಪ್ರೋತ್ಸಾಹ ಮಾಡಿದ್ರೆ ಅದನ್ನ ಎಲ್ಲರೂ ಇನ್ನೂ ಜಾಸ್ತಿ ಪ್ರೋತ್ಸಾಹ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಇಷ್ಟು ಒಳ್ಳೆ ಸ್ವೀಟ್ ಆಗಿ ರೆಡಿ ಆಗ್ಬಿಟ್ಟು ಬಂದು ಸಿನಿಮಾ ಥಿಯೇಟರಲ್ಲಿ ಸಿನಿಮಾ ನೋಡಿದ್ದೀರ ಅಂದ್ರೆ ಎಲ್ಲರೂ ಇಷ್ಟು ಮುದ್ದಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಥ್ಯಾಂಕ್ ಯು. ತುಂಬಾ ಇಷ್ಟ ಆಯ್ತು, ತುಂಬಾ ಧನ್ಯವಾದ. ಅಂಡ್ ನಾವು ಪರವಾಗಿಲ್ಲ, ನಾನು ಹಿಂಗೆ ಲೌಡ್ ಆಗಿದ್ದೀನಿ. ಸೊ ತುಂಬಾ ಥ್ಯಾಂಕ್ ಯು. ಐ ಹೋಪ್ ಎಲ್ರಿಗೂ ಸಿನಿಮಾ ಇಷ್ಟ ಆಗಿದೆ. ಅಂಡ್ ಈ ಸಿನಿಮಾ ನಿಮ್ಮ ರಿವ್ಯೂ, ನಿಮ್ಮ ಜೆನ್ಯೂನ್ ರಿವ್ಯೂ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ದೇ ವಿಡಿಯೋಸ್ ಫೋನ್ಸ್ ಅಲ್ಲಿ ರೆಕಾರ್ಡ್ ಮಾಡಿ ನಾನು ಟ್ಯಾಗ್ ಮಾಡಿ ನಾನು ಎಲ್ರಿಗೂ ಕೊಲಾಬರೇಟಿವ್ ಆಡ್ ಮಾಡ್ತೀನಿ. ಸಾಕಷ್ಟು ಅದೇ ರೀತಿಯಲ್ಲಿ ರಿವ್ಯೂಸ್ ಬರ್ತಾ ಇದೆ ನಮ್ಗೆ. ಅಂಡ್ ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹ ಕೊಡಿ. ಬೇರೆ ಬೇರೆ ಕತೆ ಆಗಿರೋದು, ಸಬ್ಜೆಕ್ಟ್ ಆಗಿರೋದು ಸಿನಿಮಾಗಳು ನಾವು ಮಾಡಿದಾಗ ನಮ್ಗೆ ಈ ತರ ಪ್ರೋತ್ಸಾಹ ಸಿಕ್ಕಿದ್ರೆ ತುಂಬಾ ಖುಷಿ ಆಗತ್ತೆ. ಸೊ ಪಾವಗಡದಲ್ಲಿ ನಿಮ್ ಎಲ್ರಿಗೂ ನೋಡಿ ತುಂಬಾ ಖುಷಿ ಆಯ್ತು ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ತೀವಿ.